ನಮಗೆ ಹೊರೆ ಅಂದರೆ ಸ್ವಲ್ಪ ಹೊರೆನೇ ಆಗ್ತಾಯಿದೆ ಸ್ವಲ್ಪ, ಯಾಕೆಂದ್ರೆ ಮೊದಲೇ ಬಿಸ್ನೆಸ್ ಇಲ್ಲ. ಅದರಿಂದ ಜಾಸ್ತಿ ಮಾಡೋಕ್ಕೂ ಆಯ್ತಿಲ್ಲ, ಕಡಿಮೆನೂ ಮಾಡೋಕ್ಕಾಯ್ತಿಲ್ಲ. ಜಾಸ್ತಿ ಮಾಡಿದ್ರೆ ಜನಗಳು ಬರೋಕ್ಕಿಲ್ಲ. ಅದಕ್ಕಾಗಿ ನಮ್ಮ ಕೈಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಯ್ತಿಲ್ಲ. ಡೈಲಿ ಎಷ್ಟು ಗ್ಯಾಸ್ ಬೇಕು ನಿಮಗೆ ಕಮರ್ಷಿಯಲ್ ಗ್ಯಾಸ್? ಕಮರ್ಷಿಯಲ್ಲು ನಮಗೆ ವಾರಕ್ಕೆ ಒಂದು ಸಿಲಿಂಡರ್ ಬೇಕು, ಯಾಕಂದ್ರೆ ಸೌದೆ ಒಲೆನೂ ಮಾಡ್ಕೊತೀವಿ. ಸೌದೆ ಒಲೆ ಸ್ವಲ್ಪ ಜಾಸ್ತಿ ಆಗ್ತಿದೆ, ಅದು ಹಿಂಸೆ ಆದಾಗ ಸ್ವಲ್ಪ ಕಮರ್ಷಿಯಲ್ ತರಲೇಬೇಕು ನಾವು. ರೇಟ್ ಏನಾದರೂ ಜಾಸ್ತಿ ಮಾಡಿದ್ದೀರಾ? ನಾವು ಜಾಸ್ತಿ ಮಾಡಿದ್ರೆ ಏನು ರೇಟ್ ಜಾಸ್ತಿ ಮಾಡಿಲ್ಲ ಸರ್. ಏನು ಜಾಸ್ತಿ ಮಾಡಿಲ್ಲ? ಜಾಸ್ತಿ ಮಾಡಿಲ್ಲ. ಐಟಮ್ ಮಾಡೋದು ಕಮ್ಮಿ ಮಾಡಿದ್ದೀರಾ? ಕಮ್ಮಿ ಮಾಡಿ, ಐಟಮ್ ಕಡಿಮೆ ಮಾಡಿದ್ದೀವಿ. ಐಟಮ್ ಕಮ್ಮಿ ಮಾಡಿದ್ದೀರಾ? ಹೌದು. ಜನ ಎಲ್ಲ ಹೆಂಗೆ ಬರ್ತಾರಾ ಹೆಂಗೆ? ಕಡಿಮೆ ಸರ್, ಮುಂಚೆ ಅಷ್ಟಿಲ್ಲ. ಮುಂಚೆ ಅಷ್ಟು ಫುಲ್ ಕಡಿಮೆ ಆಗಿದೆ ಕಷ್ಟ. ಡೈಲಿ ತೆಗಿತೀರಾ ಅಂಗಡಿನ ನೀವು? ತೆಗಿತೀವಿ, ಡೈಲಿ ತೆಗಿತಿದ್ದೀವಿ. ಇವಾಗ ಅಷ್ಟು ಬಿಸ್ನೆಸ್ ಇಲ್ಲ, ಬಿಸ್ನೆಸ್ ಕಡಿಮೆ, ಫುಲ್ ಕಡಿಮೆ. ರೇಟ್ ಜಾಸ್ತಿ ಆದಾಗಲಿಂದ ಏನು ಮಾಡೋಕ್ಕೂ ಆಯ್ತಿಲ್ಲ. ಜಾಸ್ತಿ ಮಾಡ್ಕೊ ಅದು ಜನನೇ ಇಲ್ಲ. ಜನ ಬಂದರೆ ಏನೋ ಮಾಡ್ಬೋದು, ಜನನೇ ಬರ್ತಿಲ್ಲ. ಜನ ಬರ್ತಿಲ್ಲ. ಮತ್ತೆ ಎಷ್ಟು ಕೊಟ್ಟು ತಗೋತಾ ಇದ್ರು ಸಿಲಿಂಡರ್ನ? ಇವಾಗ ಎಷ್ಟು ಕೊಟ್ಟು ತಗೋತಾ ಇದ್ದೀರಾ? ಸರ್ ಮುಂಚೆ ನಾವು 2,000 ಕೊಟ್ಟು ತರ್ತಿದ್ವು ಮಾಮೂಲಿ ಕಮರ್ಷಿಯಲ್ಲು. ಇವಾಗ 4,000 ತರಬೇಕು, 4,000 ಆಯಿತು. ಸಿಗುತ್ತಾ ಹೋಗ್ಲಿ? ಸಿಗ್ತಾ ಇಲ್ಲ ಸರ್, ಅದು ಸಿಗ್ತಾ ಇಲ್ಲ. ಅದು ಮನೆ 4,000 ರೂಪಾಯಿ ಕೊಟ್ಟರು ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ. ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಾವು ಒಂದು 6 ತಿಂಗಳಾಯಿತು. 6 ತಿಂಗಳಿಂದ. 6 ತಿಂಗಳು ಚೆನ್ನಾಗಿದೆ ಹೋಗ್ಲಿ? 6 ತಿಂಗಳ ಮುಂಚೆ ಚೆನ್ನಾಗಿತ್ತು, 3 ತಿಂಗಳು ಚೆನ್ನಾಗಿ ನಡೀತಿದ್ದು. ಇವಾಗ ನಡೀತಾ ಇಲ್ಲ, ಕಮ್ಮಿ ಆಗ್ಬಿಟ್ಟು ಗ್ಯಾಸ್ ಎಲ್ಲರೂ ಜಾಸ್ತಿ ಆಗ್ಬಿಟ್ಟಿತ್ತು ನೋಡಿ. ಅದರಿಂದ ಏನು ಮಾಡೋಕ್ಕಾಯ್ತಿಲ್ಲ.